ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಮಳೆ ಬರ್ತಾ ಇದೆ, ಎಲ್ಲೂ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಮನೇಲೇ ಕೂತಿರ್ಬೇಕಲ್ಲ ನೀವೆಲ್ಲ. ಆದರೆ ಆಫೀಸ್ಗೆ ಹೋಗಿರ್ತಾರೆ, ಸ್ಕೂಲ್ಗೆ ಹೋಗೋರು ಹೋಗಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಬೆಂಗಳೂರಲ್ಲಿ ತುಂಬ ಜಿರಿ ಮಳೆ ಇದೆ, ಚೆನ್ನಾಗಿದೆ ಒಂಥರ. ಹಾಗೆ ನಾನು ನಿಮಗೆ ಇವತ್ತೊಂದು ಒಳ್ಳೆಯ ಟಿಪ್ಸ್ ಕೊಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನಾನು ಮೆಣಸಿನಕಾಯಿ ಬಗ್ಗೆ, ಹಸಿ ಮೆಣಸಿನಕಾಯಿ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀನಿ. ಈ ಹಸಿ ಮೆಣಸಿನಕಾಯಿ ನಾವು ಬಳಸಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ನಿಮಗೆಲ್ಲ ಗೊತ್ತೇ ಇರಬೇಕು. ಆದರೆ ನಾವು ಇದನ್ನು ಬಳಸದೇ ಇರಲಿಕ್ಕೂ ಆಗಲ್ಲ, ಏನು ಮಾಡಲಿಕ್ಕೂ ಆಗಲ್ಲ. ಆದರೆ ಈ ಮಲೆನಾಡಲ್ಲಿ ಏನು ಅಂದರೆ ಇನ್ನೊಂದು ಥರದ್ದು ಮೆಣಸಿನಕಾಯಿ ಬರುತ್ತೆ, ಅದು ತುಂಬ ಚಿಕ್ಕದು. ಅದು ಹೇಗಿರುತ್ತೆ ಅಂತ ನೀವು ನೋಡಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ. ನೋಡಿ, ಈ ಥರ ಇರುತ್ತೆ, ಎಷ್ಟು ತುಂಬ ಚಿಕ್ಕದು ಈ ಹಸಿ ಮೆಣಸಿನಕಾಯಿ ಥರನೇ. ಇದು ಎಷ್ಟು ಚಿಕ್ಕದು ಅಂದರೆ ಇದನ್ನು ನಾವು ಪಲ್ಯಕ್ಕಾಗಲಿ ಚಟ್ನಿಗಾಗಲಿ ಯಾವುದಕ್ಕೆ ಆಗಲಿ ನಾವು ಇದನ್ನು ಬಳಸಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಇರಲ್ಲ, ಎದೆ ಉರಿ ಬರಲ್ಲ, ಹೊಟ್ಟೆ ಉರಿಯಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಶಾಪಲ್ಲೂ ನಿಮಗೆ ಸಿಗುತ್ತೆ, ಆದರೆ ನಿಮಗೆ ಹಸಿಯಾಗಿ ಸಿಗಲ್ಲ, ನಿಮಗೆ ಡ್ರೈ ಚಿಲ್ಲೀಸ್ ಸಿಗುತ್ತೆ. ಆದರೆ ಅದು ತುಂಬ ಕಾಸ್ಟ್ಲಿ ಇದೆ, ಕೆಜಿಗೆ 1000 ರೂಪಾಯಿ ಮೇಲೇ ಇದೆ. ಇದು ಮಲೆನಾಡಿನಲ್ಲಿ ಸಿಗುತ್ತೆ, ಕಾಫಿ ತೋಟಗಳ ಮಧ್ಯದಲ್ಲಿ ತುಂಬ ಬೆಳೆಯುತ್ತೆ. ಇದನ್ನು ನಾವು ಹಸಿ ಮೆಣಸಿನಕಾಯಿಯನ್ನು ನಾವು ಹಾಗೆ ತಿನ್ಲಿಕ್ಕಾಗಲ್ಲ, ತುಂಬ ಖಾರ ಇದೆ. ಇದನ್ನು ನಾವು ಗ್ಯಾಸ್ಟ್ರಿಕ್ಗೆ ಇನ್ನೊಂಥರ ಔಷಧಿ ಥರ ಬಳಸ್ಬೋದು. ಹೇಗೆ ಅಂದರೆ, ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಇದರಲ್ಲಿ ತೊಟ್ಟು ಬರುತ್ತಲ್ಲ, ಆ ತೊಟ್ಟು ಸಮೇತ ನಾವು ಇದನ್ನು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಹಾಗೆ ನುಂಗಿದ್ರೆ, ಈ ಮಾತ್ರೆಗಳು ನುಂಗ್ತೀವಲ್ಲ ಹಾಗೆ ಇದನ್ನು ನುಂಗಿದ್ರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಇದನ್ನು ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಮಲೆನಾಡಲ್ಲಿ ಇರುವವರು ಹತ್ತಿರದಲ್ಲೇ ಇರುತ್ತೆ, ಅಲ್ಲಿ ಸುತ್ತಮುತ್ತಲೇ ಬೆಳೆಯುತ್ತೆ, ತುಂಬ ಇರುತ್ತೆ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೊರಗಡೆ ಗಿಡಗಳು ಅದು ಇದು ನೋಡ್ತಾನೆ ಇರ್ತೀರ. ತುಂಬ ಗಿಡಗಳ ಇಂಟ್ರೆಸ್ಟ್ ಇರೋರು, ತೋಟಗಳ ಬಗ್ಗೆ ಇಂಟ್ರೆಸ್ಟ್ ಇರೋರು ಎಲ್ಲ ನೋಡಿರ್ತಾರಲ್ಲ, ಹೊರಗಡೆ ಬಂದು ನೋಡಿದಾಗ ನಿಮಗೆ ಈ ಥರ ಗಿಡಗಳು ಕಾಣಿಸ್ದಾಗ ಅಲ್ಲಿರೋ ಮೆಣಸನ್ನು ನೀವು ಕಿತ್ಕೊಂಡು ದಿನಕ್ಕೆ 1-2 ಗಿಡನ ನುಂಗಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಇದೊಂದು ನಿಮಗೆ ಒಳ್ಳೆ ಟಿಪ್ಸ್ ಹೇಳಿದ್ದೀನಿ ನಾನು. ಇದು ಚಟ್ನಿಗೆ ಇದಕ್ಕೆಲ್ಲ ನೀವು ಉಪಯೋಗಿಸ್ಬೋದು, ಯಾವುದೇ ಒಂದು ಥರದ ಅಡ್ಡ ಪರಿಣಾಮನೂ ಇರಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಏನಿಲ್ಲ. ಹಾಗೆ ಏನೋ ನೀವು ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಇದನ್ನು ನೀವು ಗಿಡದಿಂದ ಕಿತ್ತು ಅದನ್ನು ತೊಟ್ಟು ಬಿಡಿಸ್ದೇನೆ ಹಾಗೆ ಬೇಕಾದರೆ ನೀವು ಒಣಗಿಸಿ ಅದನ್ನು ಡ್ರೈ ಮಾಡಿ ಇಟ್ಕೊಂಡ್ರೆ ನೀವು ವರ್ಷಾನುಗಟ್ಟಲೆ ಇಟ್ಕೋಬೋದು. ಹಾಗೆ ನೀವು ಮೆಣಸಿನ ಪುಡಿ ಮಾಡಿಸ್ತೀರಲ್ಲ, ಒಣಗಿದ ಮೆಣಸಿನಕಾಯಿ, ಆ ಮೆಣಸಿನಕಾಯಿ ಪುಡಿ ಮಾಡುವಾಗ ಇದನ್ನು ಜೊತೆಗೆ ಇನ್ನೊಂದು ಸ್ವಲ್ಪ ಸೇರಿಸಿ ಪುಡಿ ಮಾಡಿಸ್ಕೊಂಡ್ರೆ ಇದು ತುಂಬ ರುಚಿಯಾಗಿ ಬರುತ್ತೆ, ಖಾರನೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ಇದರಲ್ಲಿ. ಇದನ್ನು ನೀವು ಬಳಸಿ ಬಿಡಬೇಡಿ. ಆದಷ್ಟು ನೀವು ಹಸಿ ಮೆಣಸನ್ನು ಬಿಟ್ಟು ಈ ಮೆಣಸನ್ನು ಬಳಸೋದಕ್ಕೆ ಪ್ರಯತ್ನ ಪಡಿ. ನೋಡಿ, ಹಣ್ಣಾದಾಗ ಈ ಥರ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಚಿಕ್ಕದು. ಇದನ್ನು ನೀವು ಬೇಕಾದರೆ ನೀವು ಪಾಟಲ್ಲೂ ಹಾಕಿ ಬೆಳೆಸ್ಕೋಬೋದು. ಈ ಹಣ್ಣುಗಳನ್ನು ಹಣ್ಣಾಗಿರುವಂಥ ಈ ಬೀಜಗಳನ್ನ ನೀವು ಡ್ರೈ ಮಾಡಿ ಆ ಬೀಜಗಳನ್ನ ನೀವು ಪಾಟಲ್ಲಿ ಹಾಕಿ ಬೆಳೆಸಿದ್ರೆ ನಿಮಗೆ ಇಷ್ಟು ಹತ್ರ ಗಿಡಗಳಾಗುತ್ತೆ. ಅದರಲ್ಲಿ ಮೆಣಸಿನಕಾಯಿ ಬಿಡುತ್ತೆ, ನೀವು ಅದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಕೋಬೋದು. ಮತ್ತು ಹೀಗೆ ಈ ಟಿಪ್ಸು ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮಲೆನಾಡಲ್ಲಿ ಇರೋರಿಗೆ ಇದು ಟಿಪ್ಸ್ ಗೊತ್ತಿರಲ್ಲ ಕೆಲವರಿಗೆ, ಇದನ್ನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದಕ್ಕೆ ನಿಮ್ಗೆ ಸಿಂಪಲ್ ಆಗಿರೋ ಈ ಟಿಪ್ಸ್ ಕೊಟ್ಟಿದ್ದೀನಿ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ, ಒಣಗಿಸಿ ಇಟ್ಕೊಳ್ಳಿ, ಶಾನ್ಗಟ್ಲೆ ಇಟ್ಕೋಬೋದು. ಎಲ್ಲ ಅಡುಗೆಗಳಿಗೂ ಇದನ್ನು ಯೂಸ್ ಮಾಡ್ಬೋದು, ಮರಿಬೇಡಿ ಟಿಪ್ಸನ್ನು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ಮಾಡಿರೋಂಥ ಎಲ್ಲ ವಿಡಿಯೋಗಳು ನಿಮಗೆ ಮೊದಲೇ ಬಂದು ತಲುಪುತ್ತೆ. ನೀವು ಎಲ್ಲ ಟಿಪ್ಸನ್ನು ತೊಗೋಬೋದು. ಚಾನಲ್ನ ಯಾವುದನ್ನು ಮಿಸ್ ಮಾಡಬೇಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.